ಅಗ್ನಿ, ವಾಯು, ಆಕಾಶ, ಪೃಥ್ವಿ, ಜಲ. ಇದು 5 ತತ್ವಗಳ ಪ್ರತೀಕ 5 ಬೆರಳು. ಒಂದೊಂದು ನೀರು. ಅಗ್ನಿ ಮತ್ತು ವಾಯು ಸೇರಿಸಿದ್ರೆ ಏನಾಗುತ್ತೆ? ಜ್ಞಾನ ಮುದ್ರಾ, ಮುದ್ರಾ ಆಫ್ ನಾಲೆಡ್ಜ್. ಇದರಿಂದ ಏನು ಬೆನಿಫಿಟ್ ಆಗುತ್ತೆ? ಜ್ಞಾಪಕ ಶಕ್ತಿ ಹೆಚ್ಚಿಗೆ ಆಗುತ್ತೆ, ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಇದು ಪಿಟ್ಯೂಟರಿ ಗ್ಲ್ಯಾಂಡ್ಸ್ ಮೇಲೆ ಪ್ರಭಾವ ಬೀರುತ್ತೆ. ಪಿಟ್ಯೂಟರಿ ಗ್ಲ್ಯಾಂಡ್ಸ್ ಎಲ್ಲಿರುತ್ತೆ? ನಮ್ಮ ಹುಬ್ಬುಗಳ ಮಧ್ಯೆ ಇರುತ್ತೆ. ಅದರ ಮೇಲೆ ಪ್ರಭಾವ ಬೀರೋದ್ರಿಂದ ಆ ಗ್ಲ್ಯಾಂಡ್ಸ್ ಮೇಲೆ ಇದು ಕಾನ್ಸಂಟ್ರೇಷನ್ ಮೆಮೊರಿ ಪವರ್ ಹೆಚ್ಚಿಗೆ ಆಗೋದಕ್ಕೆ ಸಹಾಯ. ಇದು ಜ್ಞಾನ. ಎರಡನೇದು ಆಕಾಶ ಮುದ್ರಾ. ಆಕಾಶ ಮುದ್ರಾ ಏನಾಗುತ್ತೆ? ಕ್ಯಾಲ್ಸಿಯಂ ಸಿಗುತ್ತೆ. ನ್ಯಾಚುರಲ್ ಆಗಿ ಎಲುಬುಗಳೆಲ್ಲ ಗಟ್ಟಿ ಆಗುತ್ತೆ, ಬೋನ್ಸ್ ಎಲ್ಲ ಸ್ಟ್ರೆಂಥನ್ ಆಗುತ್ತೆ. ನಂತರ ಪೃಥ್ವಿ ಮುದ್ರಾ. ಪೃಥ್ವಿ ಮುದ್ರದಲ್ಲಿ ಏನಾಗುತ್ತೆ? ಎಲ್ಲ ವಿಟಮಿನ್ ಸಿಗುತ್ತೆ, ನಮ್ಗೆ ಎನರ್ಜಿ ಸಿಗುತ್ತೆ, ಮಾಂಸಖಂಡಗಳಿಗೆಲ್ಲ ಶಕ್ತಿ ಸಿಗುತ್ತೆ. ಯಾರು ತುಂಬ ಅನಿಮಿಕ್ ಆಗಿದ್ದಾರೆ, ವೀಕ್ ಆಗಿದ್ದಾರೆ, ಅವರು ದಪ್ಪ ಆಗೋದಕ್ಕೂ ಸಹಾಯ ಆಗುತ್ತೆ. ಓಕೆ, ವೀಕ್ ಆಗಿರೋಕ್ಕೆ ಸಹಾಯ. ಹಾಗಾದ್ರೆ ಇನ್ನೂ ಇಟ್ಕೊಂಡ್ರೆ ಇನ್ನೂ ವೀಕ್ ಆಗ್ಬಿಡ್ತೀರ, ಇನ್ನೂ ದಪ್ಪ ಆಗ್ತಾರೆ. ಇಲ್ಲ, ಯಾರು ತುಂಬ ವೀಕ್ ಇದ್ದಾರೆ ಅವ್ರಿಗೆ ದಪ್ಪ ಆಗುತ್ತೆ. ಓಕೆ, ಡಿಫಿಷಿಯನ್ಸಿನ ಕಡಿಮೆ ಮಾಡಿ. ಏನು ಡಿಫಿಷಿಯನ್ಸಿ ಇದೆಯೋ ಅದು. ನಂತರ ಇದು ವರುಣ ಮುದ್ರಾ. ವರುಣ ಮುದ್ರಾ ಏನು ಮಾಡುತ್ತೆ? ವಾಟರ್ ಕಂಟೆಂಟ್ನ ಕಾಂಪನ್ಸೇಟ್ ಮಾಡುತ್ತೆ. ವರುಣ ನಮ್ಮಲ್ಲಿ ನೀರಿನ ಅಂಶ ಕಡಿಮೆ ಆದಾಗ ನಮ್ಮಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ? ಚರ್ಮ ಎಲ್ಲ ಸುಕ್ಕುತ್ತೆ, ಚರ್ಮ ರೋಗ ಬರುತ್ತೆ, ಸ್ಕಿನ್ ಡಿಸೀಸ್ ಬರೋದು ಮೇಯ್ನ್ ಆಗಿ ನೀರು ಕಡಿಮೆ ಕುಡಿದ್ರೆ. ನೀರು ಚೆನ್ನಾಗಿ ಕುಡಿಬೇಕು, 2 ರಿಂದ 3 ಲೀಟರ್ ನೀರು ಕುಡಿದಿರ್ಬೇಕು. ಕುಡಿತಾ ಇದ್ದರೆ ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ. ನೀರು ಯಾವ ಮುಖಾಂತರ ಹೊರಗಡೆ ಆಗುತ್ತೆ? ಕಣ್ಣೀರ ಮುಖಾಂತರ ಹೋಗುತ್ತೆ, ಯೂರಿನ್ ಮುಖಾಂತರ ಹೋಗುತ್ತೆ, ಬೆವರಿನ ಮುಖಾಂತರ ಹೋಗುತ್ತೆ. ಅದನ್ನು ಕಾಂಪನ್ಸೇಟ್ ಮಾಡೋಕ್ಕೆ ಚೆನ್ನಾಗಿ ನೀರು ಕುಡಿಬೇಕು. ಇಲ್ಲ ಅಂತ ಹೇಳಿದ್ರೆ ನಮಗೆ ಆ ರೀತಿ ಮತ್ತು ಡ್ರೈ ಕಾಫ್ ಬರುತ್ತೆ, ಸುಮ್ಮನೆ ಸಮಸ್ಯೆಗಳು ಬರುತ್ತೆ. ಅದಕ್ಕೋಸ್ಕರ ಇದು ವರುಣ ಮುದ್ರಾ. ಅದು ಜಲತತ್ವನ ನಮ್ಮಲ್ಲಿ ಇನ್ಕ್ರೀಸ್ ಮಾಡುತ್ತೆ, ಕಾಂಪನ್ಸೇಟ್. ನೆಕ್ಸ್ಟ್ ಇದು ವಾಯು ತತ್ವನ ಅಗ್ನಿ ಬುಡಕ್ಕಿಟ್ಟರೆ ಏನಾಗುತ್ತೆ? ವಾಯು ಮುದ್ರಾ. ಇದು ನಮ್ಮಲ್ಲಿ ಅಸಿಡಿಟಿ ಕಡಿಮೆ ಆಗುತ್ತೆ, ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ, ಮೊಣಕಾಲು ನೋವು ಕಡಿಮೆ ಆಗುತ್ತೆ, ಜಾಯಿಂಟ್ ಪೈನ್ಸ್ ಕಡಿಮೆ ಆಗುತ್ತೆ, ಎಲ್ಲ ನೋವುಗಳು ಕಡಿಮೆ ಆಗೋದಕ್ಕೆ ಇದು ಸಹಾಯ ಆಗುತ್ತೆ. ಇದು ವಾಯು. ನಮ್ಮಲ್ಲಿ ವಾಯು ತತ್ವ. ವಾತ ಸಮಸ್ಯೆ ಬರುತ್ತೆ ಎಲ್ಲರೂ, ಆ ವಾತ ಸಮಸ್ಯೆನ ಕಡಿಮೆ ಮಾಡೋದಕ್ಕೆ ಇದು ವಾಯು. ಮುದ್ರೆಗಳೆಲ್ಲ ಕರೆಕ್ಟಾಗಿ ನೋಡ್ಬೋದು. ಹೆಂಗೆ ಮುದ್ರೆ ಹೆಂಗೆ ಇಟ್ಕೊಂಡು ಫಸ್ಟ್ ಆಫ್ ಆಲ್ ನೋಡ್ಕೊಳ್ಳಿ. ಈ ಥರ ಇರ್ಬೇಕು, ಈ ಥರ ಎಲ್ಲ ಇರ್ತಾರೆ, ಈ ಥರ ಸೂಕ್ಷ್ಮ, ಈ ಥರ ರೌಂಡ್ ಇರಬೇಕು, ಟಿಪ್ಸ್ ಮಾತ್ರ ಸ್ವಚ್ಛ. ಇದು ಹಿಂಗೆ ಬಂದಿರ್ಬೇಕು, ಇದು ರೌಂಡ್ ಬರಬೇಕು. ಇದೆಲ್ಲ ನೇರ. ಏನು ಮುದ್ರೆ ಇಟ್ಕೊಂಡ್ರೂ ಎಲ್ಲ ನೇರ, ಉಳಿದ ಬರಲಿ ನೇರ. ಓಕೆ, ಈಗ ಇದು ವಾಯು. ವಾಯು ಮುದ್ರೆ ಇದು ನೇರ, ಇದು ವಾಯು. ನಂತರ ಆಕಾಶ ತತ್ವನ ಜಾಸ್ತಿ ಅದಕ್ಕೆ ಕಡಿಮೆ ಮಾಡಿಕೊಟ್ಟು ಏನು ಮಾಡಬೇಕು? ಆಕಾಶ ತತ್ವನ ನಿಮ್ಮ ಅಗ್ನಿ ಬುಡಕ್ಕಿಟ್ಟಾದ ಮೇಲೆ ಬೆರಳಿಟ್ಟಾಗ ಇದಕ್ಕೆ ಶೂನ್ಯ ಮುದ್ರೆ ಅಂತ ಕರೀತಾರೆ. ಶೂನ್ಯ ಮುದ್ರದಲ್ಲಿ ಏನು ನಿಮ್ಗೆ ಬೆನಿಫಿಟ್ ಆಗುತ್ತೆ? ಕಿವಿ ಸಮಸ್ಯೆಗಳೇನಾದರೂ ಇದ್ದರೆ ಇದಕ್ಕೆ ಶೂನ್ಯ ಮುದ್ರೆ ಇಟ್ಕೊಂಡು ಇದೆಲ್ಲ 40 ನಿಮಿಷ ಮಾಡಬೇಕು. ಸಮಸ್ಯೆ ಇದ್ದಾಗ ಟ್ರೀಟ್ಮೆಂಟ್ಗೆ 40 ಮಿನಿಟ್ಸ್ ಮಾಡಿ. 40 ಮಿನಿಟ್ಸ್ ಒಂದೇ ಸರಿ ಮಾಡೋಕ್ಕಾಗಲ್ಲ ಅಂದರೆ ಬೆಳಗ್ಗೆ 20 ಮಿನಿಟ್ಸು, ಸಾಯಂಕಾಲ 20 ಮಿನಿಟ್ಸ್ ಮಾಡಿ. ಇದ್ರ ಜೊತೆಗೆ ಪ್ರಾಣಾಯಾಮ ಮಾಡಿ 5 ನಿಮಿಷ. ಓಕೆ, ಇದು ಏನಾಯಿತು? ಫಸ್ಟ್ ಯಾವುದು? ಜ್ಞಾನ, ಆಕಾಶ, ಪೃಥ್ವಿ ಮುದ್ರಾ, ಜಲ ಮುದ್ರಾ, ಆಮೇಲೆ ವಾಯು ಮುದ್ರಾ, ಸೂರ್ಯ ಮುದ್ರಾ. ನೆಕ್ಸ್ಟ್ ಸೂರ್ಯ ಮುದ್ರಾ. ಸೂರ್ಯ ಮುದ್ರಾ ಮಾಡಿದ್ರೆ ಸೂರ್ಯನ ಜಾಸ್ತಿ ಬರುತ್ತೆ ನಮಗೆ ಶಾಖ. ಸೊ ನಮ್ಮಲ್ಲಿನೂ ಶಾಖ ಜಾಸ್ತಿ ಆಗುತ್ತೆ, ಹೀಟ್ ಜಾಸ್ತಿ ಆಗುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಕಫ ಕಡಿಮೆ ಆಗುತ್ತೆ, ಒಬೆಸಿಟಿ ಸಮಸ್ಯೆ ಇರೋರಿಗೆ ಒಬೆಸಿಟಿ ಸಮಸ್ಯೆ ನಿವಾರಣೆ ಆಗುತ್ತೆ. ಸೊ ಅದರ ಇದು ಸೂರ್ಯ ಮುದ್ರೆ. ಇದನ್ನು 40 ಮಿನಿಟ್ಸ್ ಮಾಡಿ ನೆಕ್ಸ್ಟು ಪ್ರಾಣಾಯಾಮ ಮಾಡಿ. ಇದು ಸೂರ್ಯ ಮುದ್ರ ಅಥವಾ ಅಗ್ನಿ ಮುದ್ರ ಅಂತಲೇ ಕರೀತಾರೆ. ನೆಕ್ಸ್ಟು ಜಲೋದರ ನಾಶಕ ಮುದ್ರ. ಸೊ ಈ ಜಲೋದರ ನಾಶಕ ಮುದ್ರ ಮಾಡಿದ್ರೆ ನಮ್ಮಲ್ಲಿ ಇದು ವಾಟರ್ ಕಂಟೆಂಟ್ ಜಾಸ್ತಿ ಆದಾಗ ಊತ ಭಾವಗಳು ಬರುತ್ತೆ, ಎಲ್ಲದರಲ್ಲಿ ಊದ್ಕೊಂಬೋದು, ಜಾಸ್ತಿ ನೀರು, ಜಾಸ್ತಿ ವಾಟರ್ ಕಂಟೆಂಟ್. ಸೊ ಅದನ್ನು ಕಡಿಮೆ ಮಾಡೋದಕ್ಕೆ ಆಮೇಲೆ ಮಹಿಳೆಯರಲ್ಲಿ ಕೆಲವರಿಗೆ ಪೀರಿಯಡ್ ಸ್ಟಮ್ಸಲ್ಲಿ ಡಿಸ್ಚಾರ್ಜ್ ಜಾಸ್ತಿ ಹೋಗುತ್ತೆ. ಅಂಥ ಸಮಸ್ಯೆ ಇರ್ತಕ್ಕಂಥವ್ರು ಇದು ಜಲದ ನಾಶಕ ಮುದ್ರೆಯಲ್ಲಿ ಆ ಸಮಸ್ಯೆ ನಿವಾರಣೆ. ಓಕೆನಾ? ಆಮೇಲೆ ವ್ಯಾಯಾಮ ಮುದ್ರಾ BP ನಾರ್ಮಲ್ ಆಗಿರೋದಕ್ಕೆ, BP ಕಡಿಮೆ ಇರ್ಬೋದು, ಜಾಸ್ತಿ ಇರ್ಬೋದು, ಇಟ್ಕೊಂಡಿದ್ರೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ. ಇದು ವ್ಯಾಯಾಮ ಮುದ್ರೆ. ಆಮೇಲೆ ಯಾವುದು? ಅಪಾನ ಮುದ್ರಾ. ಅಪಾನ ಮುದ್ರೆ ಮಾಡೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ, ಡೈಜೆಷನ್ ಸಿಸ್ಟಮ್ ಚೆನ್ನಾಗಿರುತ್ತೆ, ಇನ್ಸುಲಿನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಯಾರು ಡಯಾಬಿಟಿಕ್ ಸಮಸ್ಯೆ ಇದೆ ಅವರು ಇದನ್ನು ಪ್ರತಿನಿತ್ಯ 40 ನಿಮಿಷ ಮಾಡಿ ಇದ್ರ ಜೊತೆಗೆ ಪ್ರಾಣಾಯಾಮ ಮಾಡಿಕೊಂಡ್ರೆ ಅವರಿಗೆ ಡಯಾಬಿಟಿಕ್ ಸಮಸ್ಯೆ ನಿವಾರಣೆ ಆಗುತ್ತೆ, ಕಡಿಮೆ ಆಗುತ್ತೆ. ಓಕೆನಾ?
ಪ್ರಾಣಾಯಾಮದಲ್ಲಿ ಎಲ್ಲದಕ್ಕೂ ಸಪೋರ್ಟಿವ್ ಮುದ್ರಾ. ಎಲ್ಲ ಮುದ್ರೆ ಮಾಡಿದ್ಮೇಲೆ ಪ್ರಾಣ ಮುದ್ರೆ ಒಂದು 5 ನಿಮಿಷ ಮಾಡ್ಕೋಬೇಕು, ಎಲ್ಲದಕ್ಕೂ ಸಪೋರ್ಟಿವ್ ಮಾಡಿ. ನಂತರ ಪ್ರಾಣ ಮುದ್ರೆ ನಾವು ಹೆಸರೇ ಹೇಳಿದಂಗೆ ಪ್ರಾಣ ಅಂತ ಹೇಳಿದ್ರೆ ನಮ್ಮಲ್ಲಿ ಪ್ರಾಣ ಇದ್ರೆ ನಮ್ಮನ್ನ ಹೆಸರು ಕರೀತಾರೆ. ಪ್ರಾಣ ಇದ್ರೆ ಶವ. ಪ್ರಾಣಶಕ್ತಿ ನಮ್ಮಲ್ಲಿ ಹೆಚ್ಚಿಗೆ ಆಗಬೇಕಂದ್ರೆ ಪ್ರಾಣ ಮುದ್ರೆ. ಎಲ್ಲಿ ಪ್ರಾಣಶಕ್ತಿ ಕಡಿಮೆ ಇದೆ ಅದಕ್ಕೆಲ್ಲ ಪ್ರಾಣಶಕ್ತಿನ ಕೊಡುತ್ತೆ ಇದು. ಮತ್ತೆ ಕಣ್ಣಿನ ದೋಷ ಇದ್ರೆ ನಿವಾರಣೆ ಆಗುತ್ತೆ. ಪ್ರಾಣ ನಮ್ಮಲ್ಲಿ ಪಂಚ ಪ್ರಾಣಗಳಿದೆ. ಯಾವುದು ಪಂಚಪ್ರಾಣಗಳು? ಯಾವುದು ಪಂಚಪ್ರಾಣಗಳು? ಪ್ರಾಣ, ಅಪಾನ, ಉದಾನ, ಸಮಾನ, ಜ್ಞಾನ. ಹೇಳಿ. ಪ್ರಾಣ, ಅಪಾನ, ಉದಾನ, ಸಮಾನ, ಜ್ಞಾನ. 5 ಪ್ರಾಣಿಗಳಿದೆ. 5 ಪ್ರಾಣಿಗಳೇ 5 ಮುದ್ರೆಗಳು. ಆಯ್ತಾ? ನಂತರ ಅಪಾನ ವಾಯುಮುದ್ರ, ಅಪಾನ. ಇದು ಹಾರ್ಟ್ ಮುದ್ರ. ಇದನ್ನು ಮಾಡೋದ್ರಿಂದ ಹಾರ್ಟ್ ಸಮಸ್ಯೆ ನಿವಾರಣೆ ಆಗುತ್ತೆ. ಇದು ಬ್ಲಾಕೇಜ್ ಇದ್ರೆ ನಿವಾರಣೆ ಆಗುತ್ತೆ. ವಾಲ್ಸ್ ಬ್ಲಾಕೇಜ್ ಇದ್ರೆ ನಿವಾರಣೆ ಆಗುತ್ತೆ. ಯಾರಿಗೆ ಹಾರ್ಟ್ ಆಪರೇಷನ್ ಆಗಿರೋದು ಸಹ ಇದನ್ನ ಪ್ರತಿನಿತ್ಯ ಮಾಡ್ಕೋಬೇಕು. ಅವ್ರಿಗೆ ಹಾರ್ಟ್ ಸಮಸ್ಯೆ ಮತ್ತೊಂದು ಇನ್ನೊಂದು ಸಾರಿ ಮಾಡೋ ಅವಶ್ಯಕತೆ ಬರುತ್ತೆ. ಅಪಾನ ವಾಯು, ಅಪಾನ ಮುದ್ರ, ವಾಯು ಮುದ್ರ 2 ಸೇರಿಸ್ಕೋಬೇಕು. ಇದಕ್ಕೆ ಅಪಾನ ವಾಯು ಮುದ್ರ ಅಂತ ಕರೀತಾರೆ. ಆಮೇಲೆ ಲಿಂಗ ಮುದ್ರ ನೋಡಿ, ಇದು ಈ ಥರ ಇಟ್ಕೊಳ್ಳಿ. ಇದು ಶಂಕು ಮುದ್ರ. ಈ ಥರ ಇಟ್ಕೋಬೇಕು. ಎಡಗೈ, ಬಲಗೈನ ಈ ಥರ ಇಟ್ಕೊಳ್ಳಿ. ಎಡಗೈ ಈ ಥರ ಇಡಬೇಕು ಫಸ್ಟು, ಆಮೇಲೆ ಬಲಗೈಯಿಂದ ಈ ಥರ ಇಟ್ಕೊಳ್ಳಿ. ಎಲ್ಲರೂ ಇಟ್ಕೊಂಡಿದ್ದಾರೆ. ಇದು ಎಲ್ಲರಿಗೂ ಬಂದಿದೆಯಾ? ಆಮೇಲೆ ಇದನ್ನ ತೋರ್ ಬೆರಳಿಗೆ ಸೇರಿಸಿ, ಹೆಬ್ಬೆರಳು ತೋರ್ ಬೆರಳಿಗೆ ಸೇರಿಸಿ ಈ ಥರ ಹಿಂಗೆ ನೋಡಿದ್ರೆ ಇಲ್ಲಿ ಶಂಕು ಥರ ಕಾಣುತ್ತೆ ಅಲ್ವಾ? ಅದಕ್ಕೆ ಶಂಕು ಮುದ್ರ. ಯಾರಿಗೆ ಥೈರಾಯ್ಡ್ ಸಮಸ್ಯೆ ಇದೆ ಅವರು ಇದನ್ನು ಇಟ್ಕೋಬೇಕು. ಕ್ಯಾನ್ಸರ್ ಸಮಸ್ಯೆ, ಥ್ರೋಟ್ ಇನ್ಫೆಕ್ಷನ್ ಎಲ್ಲದಕ್ಕೂ ಒಳ್ಳೆ ಶಂಕು ಮುದ್ರ. ಓಕೆ. ಆಮೇಲೆ ಏನಾಗ ಪೈಲ್ಸ್ ಸಮಸ್ಯೆ ಇದ್ದರೆ ಸಹಜ ಶಂಕು ಮುದ್ರ ಎಲ್ಲ ಈ ಥರ ಸೇರಿಸ್ಬೇಕು. ಈ ಥರ ಇದು ಪೈಲ್ಸ್ ಸಮಸ್ಯೆ. ಆಮೇಲೆ ಲಿಂಗಮುದ್ರೆ. ಲಿಂಗಮುದ್ರೆ ಹೆಂಗೆ? ಈ ಥರ ಎಲ್ಲ ಇಟ್ಕೋಬೇಕು. ಈ ಬೆರಳ ಮೇಲೆ ಇದೇನಂತ ಹೇಳಿದ್ರೆ ನಮ್ಮ ಕಫ ಕರಗಿಸುತ್ತೆ. ಮತ್ತು ಎಲ್ಲರಿಗೂ ಅಲರ್ಜಿ ಸಮಸ್ಯೆ ಇದ್ದರೆ, ಅಲರ್ಜಿಯಿಂದ ಶೀತ ಆಗುತ್ತೆ. ಅಂಥದ್ದು ಅಲರ್ಜಿ ಸಮಸ್ಯೆ ಇದ್ದರೆ ಇದು ಕಡಿಮೆ ಆಗುತ್ತೆ. ಇದನ್ನು ಇಟ್ಕೋಬೇಕು. ಇದನ್ನು ಮ್ಯಾಕ್ಸಿಮಮ್ ಅಂದರೆ 20 ಮಿನಿಟ್ಸ್ ಇಲ್ಲ ಅಂದರೆ 15 ಮಿನಿಟ್ಸ್ ಅದ್ರ ಮೇಲೆ ಮಾಡಬಾರ್ದು. ಹೀಟ್ ಜಾಸ್ತಿ ಆದರೂ ಕಷ್ಟ ಆಗುತ್ತೆ. ನಾವು ಚಳಿ ಆದಾಗ ನಾರ್ಮಲಿ ಹಿಂಗೆ ಇಟ್ಕೋತೀವಲ್ಲ, ಹೆಂಗಾಗುತ್ತೆ ಅದು ಬಿಸಿ ಜಾಸ್ತಿ ಆಗುತ್ತೆ. ಇದು ಹಂಗೆ ಮಾಡುತ್ತೆ. ಇದು ನಮ್ಮಲ್ಲಿ ಆ ಹೀಟನ್ನು ಜಾಸ್ತಿ ಮಾಡುತ್ತೆ, ಒಳಗಡೆ ಎಲ್ಲ ಕಲಿಸುತ್ತೆ. ಒಬೆಸಿಟಿ ಸಮಸ್ಯೆಗೂ ಒಳ್ಳೆಯದು, ಕಫ ಸಮಸ್ಯೆಗೆ, ಅಲರ್ಜಿ ಸಮಸ್ಯೆಗೆ ಎಲ್ಲ ಲಿಂಗ. ಓಕೆ. ಲಿಂಗ. ಇನ್ನೊಂದು ಮುದ್ರೆ ಇದೆ, ಯೋನಿ ಮುದ್ರ ಅಂತ ಕರೀತಾರೆ. ಇದೆಲ್ಲ ಈ ಥರ ಇಟ್ಕೋಬೇಕು. ಈ ಥರ ಯಾರಿಗೆ ಮಹಿಳೆಯರಿಗೆ ಪರ್ಟಿಕ್ಯುಲರ್ಲಿ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಸಮಸ್ಯೆ ಇದೆ, ಪೀರಿಯಡ್ಸ್ ಸಮಯದಲ್ಲಿ ಹೊಟ್ಟೆ ನೋವು ಬರುತ್ತೆ ಕೆಲವರಿಗೆ. ಹೊಟ್ಟೆ ನೋವು ಸಮಸ್ಯೆ ಅದಕ್ಕೆಲ್ಲ ನಿವಾರಣೆ. ಇದು ಪೂರ್ತಿ ಈ ಥರ ನೇರಾಗಿ ಒಂದು ಭೂಮಿ ನೋಡಬೇಕು, ಇನ್ನೊಂದು ಆಕಾಶ ನೋಡಬೇಕು. ಈ ಥರ ಉಳಿದಿದ್ದೆಲ್ಲನೂ ಈ ಥರ ಸ್ಟ್ರೈ ಈ ಥರ ಎಲ್ಲ ಇರುತ್ತೆ. ಈ ಥರ ಮಲಗಿರುತ್ತೆ. ಹಿಂಗೆಲ್ಲ ಇಟ್ಕೋಬಾರ್ದು, ಹಿಂಗೆ ಇಟ್ಕೋಬಾರ್ದು. ಈ ಥರ ಪೂರ್ತಿ ಈ ಥರ ಇರಬೇಕು. ಈ ಥರ ಮಕ್ಕಳ ಹತ್ರ ಇಟ್ಕೋಬೇಕು. ಇದಕ್ಕೆ ಯೋನಿ ಮುದ್ರ ಅಂತ ಕರೀತೀವಿ. ಮತ್ತೆ ಏನೋ ಟಿಪ್ಸ್ ಮಾತ್ರ ಸೋತಿರ್ಬೇಕು. ಹೀಗೆಲ್ಲ ಇಟ್ಕೋಬೇಕು. ಜಸ್ಟ್ ಈ ಥರ ಇಟ್ಕೋಬೇಕು. ಆಮೇಲೆ ಇನ್ನೊಂದು ಹಾಕಿನಿ ಮುದ್ರ. ಹಾಗೆ ಈ ಥರ ಪೂರ್ತಿ ಟಿಪ್ಸ್ ಎಲ್ಲ ಸೇರಬೇಕು. ಈ ಥರದ್ದು ಮಾಡಬಾರ್ದು. ಜಸ್ಟ್ ಟಿಪ್ಸ್ ಹೋಗ್ಬೇಕು. ಸ್ವಲ್ಪ ಅದ್ರ ಮೇಲೆ ಪ್ರೆಷರ್ ಇರಬೇಕು. ಈ ಕಡೆ ನಿಮ್ಮ ಕಡೆ ತಿನ್ನಿಸ್ಕೊ, ಹಿಂಗೆ ಇಟ್ಕೊ. ಇವೆರಡು ನಿಮ್ಮ ಕಡೆ ಇರಬೇಕು. ಇದು ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ಹೆಚ್ಚಿಗೆ ಮಾಡುತ್ತೆ. ತುಂಬ ಟೆನ್ಷನ್ ಇದ್ದರೆ ಇದನ್ನ ಇಟ್ಕೊಂಡಿದ್ರೆ ಟೆನ್ಷನ್ ನಿವಾರಣೆ ಆಗುತ್ತೆ. ಮನೆಯಲ್ಲಿ ಒಬ್ಬರು ಹೇಳ್ತಾರೆ ಏನೋ ಒಂಥರ ಮನಸ್ಸಿಗೆಲ್ಲ ಟೆನ್ಷನ್ ಆಗುತ್ತೆ, ಅವ್ರಿಗೆ ತಿಳ್ಕೊಂಡು ಆ ಟೆನ್ಷನ್ ಕಡಿಮೆ. ಮತ್ತು ಜ್ಞಾಪಕ ಶಕ್ತಿ ಇರ್ತದೆ. ಹಾಕಿನಿ ಅಂತ ಒಂದು ದೇವತೆ ಹೆಸರು, ಅದನ್ನೇ ಇದಕ್ಕೆ ನೋಡಿ. ಕರೆಕ್ಟಾಗಿ ಹಿಂಗಿರ್ಬೇಕು, ಬಾಲ್ ಥರ ನೀವು ಹಿಂಗಿಟ್ಕೊಂಡಿದ್ದೀರ. ಪೂರ್ತಿ ಟಿಪ್ಸು ಈ ಥರ ಇಟ್ಟು ಇಲ್ಲ ಅದು ಇಟ್ಕೋಬೋದು. ಇಲ್ಲಿ ಇಟ್ಕೊಳ್ಳೋದು ಈಸಿ. ಸಮಯ ಆಯಿತು ಅನಿಸುತ್ತೆ, 7 ಆಯ್ತು.